ಓಂ ಶಾಂತಿ. ಈ ದಿನ ನಾವು ಮತ್ತೆ ಪರಿಶ್ರಮದ ಬಗ್ಗೆ ತಿಳ್ಕೊಳ್ಳೋಣ. ಯಾಕೆಂದರೆ ನೋಡಿ, ಜೀವನದಲ್ಲಿ ಪರಿಶ್ರಮದ ಅವಶ್ಯಕತೆ ಬಹಳಷ್ಟಿದೆ. ನೀವು ಜಗತ್ತಿನಲ್ಲಿ ಎಲ್ಲ ಕಡೆಗೆ ನೋಡ್ತಾ ಇದ್ದೀರಿ, ಎಲ್ಲರೂ ಏನು ಮಾಡ್ತಿದ್ದಾರೆ? ಎಲ್ಲರೂ ಒಂದಲ್ಲ ಒಂದು ರೀತಿಯಿಂದ ಪರಿಶ್ರಮ ಪಡ್ತಿದ್ದಾರೆ. ಯಾರು ಸುಮ್ಮನೆ ಕೂತ್ಕೊಂಡಿಲ್ಲ. ಯಾಕೆಂದರೆ ಪರಿಶ್ರಮ ಪಟ್ಟಾಗ ಮಾತ್ರ ನಮಗೆ ಸಫಲತೆ ಸಿಗ್ತದೆ. ಪರಿಶ್ರಮದಿಂದ ನೋಡಿ ಜೀವನದಲ್ಲಿ ಎಲ್ಲ ಪ್ರಾಪ್ತಿಯಾಗ್ತದೆ. ಜೀವನದಲ್ಲಿ ಖುಷಿಯಿಂದ ಇರುವುದಕ್ಕೆ ಮಂತ್ರ ಅಂದ್ರೆ ಪರಿಶ್ರಮ. ನಮ್ಮ ಜೀವನ ಖುಷಿಯಿಂದ ಕೂಡಬೇಕು ಅಂದರೆ ಅದಕ್ಕೆ ಮಂತ್ರನೇ ಏನಾಗಿದೆ? ಪರಿಶ್ರಮ ಪಡಬೇಕು. ಈ ಉದಾಹರಣೆಗೆ ಒಬ್ಬ ರೈತ ಇರ್ತಾನೆ. ಒಂದು ಹಳ್ಳಿಯಲ್ಲಿ ಒಬ್ಬ ರೈತ ಇರ್ತಾನೆ. ಅವನಿಗೆ 2 ಮಕ್ಕಳಿರ್ತಾರೆ. ರಾಮ ಮತ್ತು ಶ್ಯಾಮ ಅಂತ ಹೆಸರಿಟ್ಟಿರ್ತಾನೆ. ಕೆಲವು ದಿನಗಳಾದ ನಂತರ ರೈತನಿಗೆ ಆರೋಗ್ಯ ಕೆಟ್ಟು ಹೋಗಿ, ವಯಸ್ಸಾಗಿರ್ತದೆ, ಆರೋಗ್ಯ ಕೆಟ್ಟು ಹೋಗಿರ್ತದೆ. ಅವನು ಶರೀರ ಬಿಡ್ತಾನೆ. ಆಗ ಅವನಿಗೆ 2 ಮಕ್ಕಳೇನಿರ್ತಾರೆ, ರಾಮ ಮತ್ತು ಶ್ಯಾಮ. ಈ ರಾಮ ಪರಿಶ್ರಮದಲ್ಲಿ ವಿಶ್ವಾಸ ಇಟ್ಕೊಂಡಿರ್ತಾನೆ, ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾನೆ. ಆದರೆ ಶ್ಯಾಮ ಅಷ್ಟು ಕಷ್ಟಪಡೋದಿಲ್ಲ. ಅವನು ಆರಾಮಾಗಿರ್ಲಿಕ್ಕೆ ಬಯಸ್ತಾನೆ ಯಾವಾಗಲೂ. ಯಾವಾಗ ತಂದೆ ಸತ್ತು ಹೋಗ್ತಾರೆ, ಆಗ ರಾಮ ಮತ್ತು ಶ್ಯಾಮ ಏನು ಮಾಡ್ತಾರಂದರೆ, ಯಾವಾಗ ಹೇಳ್ತಾರಂತೆ, ನಮ್ಮ ತಂದೆ ಅಂತೂ ಈಗ ಶರೀರ ಬಿಟ್ಟರು, ಈಗ ಅಪ್ಪನ ಆಸ್ತಿ ಏನಿದೆ ಅಲ್ವಾ, ಇಬ್ಬರು ಹಂಚ್ಕೊಂಡ್ಬಿಡೋಣ ಅಂತೇಳಿ. ಆಯಿತು ಅಂತ ಇಬ್ಬರು ಒಪ್ಕೊಳ್ತಾರೆ. ರಾಮ ಮತ್ತು ಶ್ಯಾಮ ಅವರ ಅಪ್ಪನ ಆಸ್ತಿ ಇಬ್ಬರು ಅರ್ಧ ಹಂಚ್ಕೊಳ್ತಾರೆ. ಇಬ್ಬರು ಅರ್ಧ ಆಸ್ತಿ ಹಂಚ್ಕೊಂಡು ಬೇರೆ ಆಗ್ತಾರೆ. ಈ ರಾಮ ಏನಿರ್ತಾನೆ, ಅವನು ಪರಿಶ್ರಮದಲ್ಲಿ ನಂಬಿಕೆ ಇರುವಂಥವನು. ಬಹಳ ಪರಿಶ್ರಮ ಪಡ್ತಾನೆ. ಇಬ್ಬರು ಹೊಲ ಅರ್ಧ ಹಂಚ್ಕೊಂಡಿರ್ತಾರೆ. ಇಬ್ಬರು ಹೊಲದಲ್ಲಿ ಕೆಲಸ ಮಾಡಲಿಕ್ಕೆ ಕೆಲಸದವ್ರನ್ನ ಇಟ್ಕೊಂಡಿರ್ತಾರೆ. ರಾಮನು ಕೆಲಸದವ್ರನ್ನ ಇಟ್ಕೊಂಡು ಕೆಲಸ ಮಾಡಿಸ್ತಾ ಇರ್ತಾನೆ. ಅದೇ ರೀತಿ ಶ್ಯಾಮನು ಅವನು ಕೆಲಸದವ್ರನ್ನ ಇಟ್ಕೊಂಡು ಕೆಲಸ ಮಾಡಿಸ್ತಾ ಇರ್ತಾನೆ. ಇಬ್ಬರು ಹೊಲ ಮಾಡ್ತಾ ಇರ್ತಾರೆ, ಕೆಲಸದವ್ರನ್ನ ಇಟ್ಕೊಂಡು ಕೆಲಸ ಮಾಡಿಸ್ತಾ ಇರ್ತಾರೆ. ಆದರೆ ಕೆಲವು ದಿನಗಳ ನಂತರ ನೋಡ್ಲಾಗ್ತದೆ, ರಾಮ ಏನಿದ್ದಾನೆ ಅವನು ಒಳ್ಳೆಯ ಬೆಳೆಯನ್ನು ತೆಗಿತಾನೆ, ಅವನು ಶ್ರೀಮಂತ ಆಗ್ತಾನೆ. ಆದರೆ ಶ್ಯಾಮ ಅವನಿಗೆ ಹೊಲದಲ್ಲಿ ಒಳ್ಳೆ ಬೆಲೆ ಸಿಗೋದಿಲ್ಲ, ಒಳ್ಳೆ ಬೆಳೆನೂ ಬರೋದಿಲ್ಲ. ಅವನು ಬರ್ತಾ ಬರ್ತಾ ಇರೋದನ್ನೆಲ್ಲ ಕಳ್ಕೊಳ್ತಾ ಹೋಗ್ತಾನೆ. ಯಾಕೆಂದರೆ ರಾಮ ಮೊದಲಿನಿಂದ ಪರಿಶ್ರಮ ಪಡುವಂಥವನು, ಶ್ಯಾಮ ಪರಿಶ್ರಮ ಪಡುವಂಥವನಲ್ಲ. ಇಬ್ಬರು ಕೆಲಸದವ್ರನ್ನ ಇಟ್ಕೊಂಡೇ ಕೆಲಸ ಮಾಡಿಸ್ತಾರೆ. ಆದರೂ ದಿನ ಪ್ರತಿದಿನ ಶ್ಯಾಮನಿಗೆ ಬಡತನ ಬರ್ತಾ ಹೋಗ್ತದೆ. ಆಗ ಶ್ಯಾಮನಿಗೆ ಅನಿಸ್ತದಂತೆ, ನಮ್ಮಣ್ಣ ನಾನು ಇಬ್ಬರು ಕರೆಕ್ಟಾಗಿ ಅರ್ಧ ಹೊಲ ಹಂಚ್ಕೊಂಡಿದ್ದೀವಿ. ನಮ್ಮಣ್ಣ ರಾಮ ನೋಡಿದರೆ ದಿನ ಪ್ರತಿದಿನ ಶ್ರೀಮಂತ ಆಗ್ತಾನೇ ಇದ್ದಾನೆ, ನಾನು ನೋಡಿದರೆ ಬಡವ ಆಗ್ತಾನೇ ಇದ್ದೀನಿ. ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಅವನು ಯೋಚನೆ ಮಾಡ್ತಾನಂತೆ. ಆಗ ಶ್ಯಾಮ ಹೋಗಿ ರಾಮನಿಗೆ ಕೇಳ್ತಾನಂತೆ, ಅವ್ರ ಅಣ್ಣನಿಗೆ ಕೇಳ್ತಾನಂತೆ, ಅಣ್ಣ ಇಬ್ಬರು ಒಂದೇ ರೀತಿ ಹೊಲ ಹಂಚ್ಕೊಂಡಿದ್ದೇವೆ, ಇಬ್ಬರು ಒಂದೇ ರೀತಿ ಕೆಲಸದವ್ರನ್ನ ಇಟ್ಕೊಂಡು ಕೆಲಸ ಮಾಡಿಸ್ತಿದ್ದೇವೆ. ಆದರೂ ನೀನು ಮಾತ್ರ ಬಹಳ ಶ್ರೀಮಂತನಾಗ್ತಿದ್ದೀಯ, ಒಳ್ಳೆ ಬೆಳೆ ಬರ್ತಾ ಇದೆ ನಿನಗೆ ಹೊಲದಲ್ಲಿ. ಆದರೆ ನನಗೆ ಮಾತ್ರ ಒಳ್ಳೆ ಬೆಳೆನೂ ಬರ್ತಾ ಇಲ್ಲ, ಫಲನೂ ಸಿಗ್ತಾ ಇಲ್ಲ. ನಾನು ದಿನ ಪ್ರತಿದಿನ ಇನ್ನೂ ಬಡವನಾಗ್ತಾನೇ ಇದ್ದೀನಲ್ಲ ಅಂತ ಕೇಳ್ತಾನೆ. ಯಾಕೆ ಈ ರೀತಿ ಅಂತ ಕೇಳ್ತಾನೆ. ಅದಕ್ಕೆ ರಾಮ ಹೇಳ್ತಾನಂತೆ, ಅದಕ್ಕಿರೋದು 2 ಕಾರಣ. ಬಾ ಹೋಗು ಅಂತ ಹೇಳ್ತಾನಂತೆ. ಶ್ಯಾಮನಿಗೆ ಅರ್ಥ ಆಗೋದಿಲ್ಲ ಅಂತೆ. ಇದೇನಣ್ಣ ಬಾ ಹೋಗು ಅಂತ ಹೇಳ್ತೀಯಲ್ಲ, ಇವೆರಡು ಕಾರಣ ಅಂತೇಳಿ. ಆಗ ರಾಮ ವಿವರಿಸ್ತಾನಂತೆ, ಹೌದು, ನಿನ್ನ ಬಡತನಕ್ಕೆ ಕಾರಣ ಅಂದರೆ ಬಾ ಹೋಗು. ನೀನು ಕೆಲಸದವ್ರನ್ನ ಇಟ್ಕೊಂಡಿದ್ದೀಯಾ, ನಾನು ಕೆಲಸದವ್ರನ್ನ ಇಟ್ಕೊಂಡಿದ್ದೀನಿ.
ನೀನು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀಯ? ಕೆಲಸದವ್ರಿಗೆ ಕೆಲಸ ಮಾಡ್ಲಿಕ್ಕೆ ಹೊಲಕ್ಕೆ ಹೋಗು ಅಂತ ಹೇಳ್ತೀಯ. ಸಾಯಂಕಾಲ ಆದ ತಕ್ಷಣ ಬಾ ಅಂತ ಹೇಳ್ತೀಯ. ಬೆಳಗ್ಗೆ ಆದ ತಕ್ಷಣ ಹೋಗು ಅಂತ ಅವ್ರಿಗೆ ಹೇಳಿ ನೀನು ಆರಾಮಾಗಿ ಮನೆಯಲ್ಲಿ ಮಲ್ಕೊಂಡಿರ್ತೀಯ. ನಂತರ ಸಾಯಂಕಾಲ ಅವ್ರು ಬರ್ತಾರೆ. ಆದರೆ ನಾನೇನಿದ್ದೀನಲ್ವ, ನಾನು ನಿನ್ನ ಹಾಗೆ ಕೆಲಸದವ್ರನ್ನ ಇಟ್ಕೊಂಡಿದ್ದೀನಿ. ಆದರೆ ಕೆಲಸದವ್ರ ಜೊತೆಗೆ ನಾನು ಹೊಲಕ್ಕೆ ಹೋಗ್ತೇನೆ. ನಾನು ಹೊಲಕ್ಕೆ ಹೋಗಿ ಅವ್ರ ಜೊತೆಗೆ ನಿಂತ್ಕೊಂಡು ಏನು ಮಾಡ್ತೇನೆ? ಕೆಲಸ ಮಾಡ್ತೇನೆ. ಫಸ್ಟ್ ನಾನು ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತೇನೆ. ಎಲ್ಲ ಕೆಲಸದವ್ರನ್ನೂ ಕರ್ಕೊಂಡು ಬನ್ನಿ, ನನ್ನ ಹಾಗೆ ಮಾಡಿ ಬನ್ನಿ ಅಂತ ನಾನು ಅವ್ರನ್ನ ಕರೆದು ನಾನೂ ಮಾಡ್ತೇನೆ. ಜೊತೆಗೆ ನಿಂತಿದ್ದು ಅವ್ರ ಜೊತೆಗೆ ಕೆಲಸವನ್ನು ಮಾಡಿಸ್ತೇನೆ. ಆದರೆ ನೀನು ಅವ್ರಿಗೆ ಕೇವಲ ಹೋಗು ಅಂತ ಹೇಳ್ತೀಯ, ಬಾ ಅಂತ ಹೇಳ್ತೀಯ. ನೀನು ಒಂದಿನನೂ ಕೆಲ್ಸಕ್ಕೆ ಹೋಗೋದಿಲ್ಲ. ನೀನು ಕೆಲಸದವ್ರಿಗೆ ಹೊಲಕ್ಕೆ ಹೋಗಿ ಮಾಡು ಅಂತ ಹೇಳ್ತೀಯ. ಅವ್ರು ಹೋಗ್ತಾರೆ ಹೊಲಕ್ಕೆ. ಅಲ್ಲಿ ಯಾರು ಹೇಳೋರು ಇರೋದಿಲ್ಲ, ಕೇಳೋರು ಇರೋದಿಲ್ಲ. ಅವ್ರಿಗೆ ಎಷ್ಟು ಮನಸ್ಸು ತಿಳಿತದೆ ಅಷ್ಟು ಮಾತ್ರ ಅವ್ರು ಕೆಲಸ ಮಾಡ್ತಾರೆ. ಅವ್ರಿಗೆ ಬೇಕಾಯಿತು ಕೆಲಸ ಮಾಡ್ತಾರೆ, ಬೇಡ ಆಯಿತು ಅಂದ್ರೆ ಬಿಡ್ತಾರೆ. ಮತ್ತೆ ಸಾಯಂಕಾಲ ವಾಪಸ್ ಮನೆಗೆ ಬರ್ತಾರೆ. ಈ ರೀತಿ ನೀನು ಬರೀ ಕೆಲಸದವ್ರಿಗೆ ಏನು ಮಾಡ್ತೀಯ? ಬಾ ಹೋಗು ಅಂತ ಹೇಳ್ತೀಯ. ಅಲ್ಲಿ ಮುಂದೆ ನಿಂತಿದ್ದು ನೀನು ಅವರಿಂದ ಮಾಡಿಸೋದಿಲ್ಲ. ಬರೀ ಕೆಲಸದವ್ರ ಮೇಲೆ, ಆಳುಗಳ ಮೇಲೆ ಬಿಟ್ಟಿದ್ದೀಯಾ ಅಂತ ಹೇಳ್ತಾನಂತೆ. ಅದಕ್ಕೆ ಹೇಳ್ತಾರಲ್ವ, ಆಳುಗಳು ಮಾಡಿದ್ದೆಲ್ಲ ಹಾಳಾಗ್ತದೆ ಅಂತಲೇ ಹೇಳ್ತಾರೆ. ಆಗ ಅವನಿಗೆ ಶ್ಯಾಮನಿಗೆ ತನ್ನ ತಪ್ಪಿನ ಅರಿವಾಗ್ತದಂತೆ. ಆಗ್ಲಿಂದ ಶ್ಯಾಮನು ಏನು ಮಾಡ್ತಾನೆ? ಅವನು ದೃಢ ನಿರ್ಧಾರ ಮಾಡ್ತಾನಂತೆ. ನಮ್ಮ ಅಣ್ಣ ಯಾವ ರೀತಿ ದಿನಾಲೂ ಪರಿಶ್ರಮ ಪಡ್ತಾನೆ, ನಾನು ಏನು ಮಾಡಬೇಕು? ಪರಿಶ್ರಮ ಪಡಬೇಕು. ಆಗ ನನಗೂ ಒಳ್ಳೆಯ ಫಲ ಸಿಗ್ತದೆ, ಒಳ್ಳೆಯ ಬೆಳೆ ಸಿಗ್ತದೆ. ಆಗ ನಾನು ನನ್ನ ಅಣ್ಣನ ಹಾಗೆ ಶ್ರೀಮಂತನಾಗಿ ಬಹಳ ಖುಷಿಯಿಂದ ಇರ್ಬೋದು ಅಂತ ಅವನು ತಿಳ್ಕೊಳ್ತಾನಂತೆ. ಆಗಲಿಂದ ಶ್ಯಾಮನು ಏನು ಮಾಡ್ತಾನೆ ಅಂದರೆ, ಪ್ರತಿನಿತ್ಯ ಆಳುಗಳನ್ನೆಲ್ಲ ಕರ್ಕೊಂಡು ಹೋಗುವಂಥವ್ರಿಗೆ ಹೇಳೋದಿಲ್ಲ. ನನ್ನ ಜೊತೆಗೆ ಬನ್ನಿರಿ ಅಂತ ತನ್ನ ಜೊತೆಗೆ ಕರ್ಕೊಂಡು ಹೋಗಿ ತಾನು ನಿಂತಿದ್ದು ಮಾಡಿ ಅವ್ರ ಕಡೆಯಿಂದನೂ ಮಾಡಿಸ್ತಾನೆ. ಬಹಳ ಪರಿಶ್ರಮ ಪಡ್ತಾನೆ. ಆಗ ನೋಡಿ ಅವನಿಗೂ ಒಳ್ಳೆಯ ಬೆಳೆ ಸಿಗ್ತದೆ. ಈ ರೀತಿ ನೋಡಿ ಪರಿಶ್ರಮ ಪಟ್ಟಾಗ ಬೆಲೆ ಸಿಗ್ತದೆ. ಅಲ್ಲಿ ಪರಿಶ್ರಮ ಪಟ್ಟ ಶ್ಯಾಮ, ಅವನಿಗೆ ಒಳ್ಳೆಯ ಫಲ ಸಿಕ್ತು. ಮನೇಲಿ ಕುತ್ಕೊಂಡು ಹೇಳಿದರೆ ಅಲ್ಲಿ ಫಲ ಸಿಗ್ತಿರೋದಿಲ್ಲ. ಅದಕ್ಕೆ ನೋಡಿ ಫಲ ಸಿಗೋದು ಯಾವುದರಿಂದ? ಬರೀ ಶ್ರೀಮಂತಿಕೆ ಇದ್ರಲ್ಲ, ಅದಕ್ಕೆ ನಾವು ತಕ್ಕ ಹಾಗೆ ಪರಿಶ್ರಮ ಪಡಬೇಕು. ಎಷ್ಟೆಷ್ಟು ಪರಿಶ್ರಮ ಪಡ್ತೀವೋ ಅಷ್ಟಷ್ಟು ನಮಗೆ ಫಲ ಸಿಗ್ತದೆ. ಬಹಳ ಶ್ರೀಮಂತಿಕೆ ಇದೆ, ಹಣ ಸಂಪತ್ತಿದೆ ಅಂತ ನಾವು ಆರಾಮಾಗಿ ಕುತ್ಕೊಂಡು ತಿಂತೀವಿ ಅಂದರೆ ಅದು ಉಳಿಯೋದಿಲ್ಲ. ಹೇಳ್ತಾರಲ್ವ, ಕೂತುಂಡ್ರೆ ಕುಡಿಕೆ ಒಂದು ಸಾಲದು ಅಂತೇಳಿ. ಅವನು ಆರಾಮ್ ಕುತ್ಕೊಂಡು ಊಟ ಮಾಡ್ತಿದ್ದ, ಪರಿಶ್ರಮ ಪಡ್ತಿರ್ಲಿಲ್ಲ. ಅದಕ್ಕೆ ಹೊನ್ನೆಲ್ಲ ಕರಗ್ತಾ ಹೋಯ್ತು. ಅದಕ್ಕೋಸ್ಕರ ನೋಡಿ ಪರಿಶ್ರಮ ಪಡಬೇಕು. ಪರಿಶ್ರಮ ಪಟ್ಟಾಗನೇ ನಮಗೆ ಫಲ ಸಿಗ್ತದೆ, ಸಫಲತೆ ಸಿಗ್ತದೆ. ಈ ರೀತಿ ಜೀವನದಲ್ಲಿ ಮುಖ್ಯವಾಗಿ ಬೇಕಾಗಿರೋದೇನು? ಸಫಲತೆ ಬೇಕಾಗ್ತದೆ, ಪರಿಶ್ರಮ ಬೇಕಾಗ್ತದೆ. ಈ ಪರಿಶ್ರಮದಿಂದ ಏನೆಲ್ಲ ಒಳಗಡೆ ಬಚ್ಚಿಟ್ಟಿರುವಂತಹ ಖಜಾನೆ ಏನಿದೆ, ಖಜಾನೆನೂ ಹೊರಗೆ ಬರ್ತದೆ. ನಾವು ಪರಿಶ್ರಮ ಪಡ್ತೀವಿ ಅಂದರೆ ಏನೆಲ್ಲ ಮುಚ್ಚೋಗ್ಬಿಟ್ಟಿದೆ ಖಜಾನೆ, ಆ ಖಜಾನೆ ಎಲ್ಲ ಹೊರಗೆ ತೆಗಿಬಹುದು. ಮುಚ್ಚಿಟ್ಟಿರುವಂತಹ ಖಜಾನೆಯನ್ನು ಹೊರಗೆ ತೆಗೆಯುವಂತಹ ರಹಸ್ಯನೇ ಆಗಿದೆ ಪರಿಶ್ರಮ. ಅದಕ್ಕೆ ತಕ್ಕ ಹಾಗೆ ಒಂದು ಉದಾಹರಣೆ ಇದೆ. ಒಬ್ಬ ರೈತ ಇರ್ತಾನೆ, ಅವನಿಗೆ 4 ಜನ ಮಕ್ಕಳಿರ್ತಾರೆ. ಆ ರೈತ ಬಹಳ ಕಷ್ಟಪಟ್ಟು ಜೀವನ ಮಾಡ್ತಿರ್ತಾನೆ, ಬಹಳ ಪರಿಶ್ರಮ ಪಡ್ತಿರ್ತಾನೆ. ಹೊಲದಲ್ಲೆಲ್ಲ ಬಹಳಷ್ಟು ಪರಿಶ್ರಮ ಪಟ್ಟು ಬೆಳೆ ಬೆಳೀತಾ ಇರ್ತಾನೆ. ಆದರೆ ಅವನ 4 ಮಕ್ಕಳೇನಿರ್ತಾರಲ್ವ,
ಆ 4 ಮಕ್ಕಳು ಯಾರು ಪರಿಶ್ರಮ ಪಡೋದಿಲ್ಲ, ಒಬ್ಬರು ಕಷ್ಟಪಡುವಂಥವರಲ್ಲ ಅವರು. ಈ ದಿನ ಪ್ರತಿದಿನ ರೈತನಿಗೂ ವಯಸ್ಸಾಗ್ತಾ ಹೋಗ್ತದೆ. ಒಂದಿನ ಅವನು ಬಹಳ ಆರೋಗ್ಯ ಸ್ಥಿತಿ ಕೆಟ್ಟಾಗ ಅವನಿಗೆ ಚಿಂತೆ ಶುರುವಾಗ್ತದಂತೆ. ನಾನು ಇಷ್ಟೆಲ್ಲ ಪರಿಶ್ರಮ ಪಟ್ಟು ಇಷ್ಟೆಲ್ಲ ಹೊಲ ಏನೆಲ್ಲ ಮಾಡಿದ್ದೀನಿ, ಆದರೆ ನನ್ನ ಮಕ್ಕಳು ನೋಡಿದರೆ 4 ಜನ ಮಕ್ಕಳು ಮೈಗಳರಿದ್ದಾರೆ. ಇವ್ರ ಜೀವನ ಹೆಂಗೆ ನಡೀತದೆ, ಮುಂದೆ ಹೆಂಗೆ ಏನು ಅಂತ ರೈತನಿಗೆ ಅನ್ನಿಸ್ತದೆ. ಆಗ ರೈತ 4 ಜನ ಮಕ್ಕಳನ್ನು ಕರೀತಾನಂತೆ. 4 ಜನ ಮಕ್ಕಳನ್ನು ಕರೆದು ಹೇಳ್ತಾನಂತೆ, ನಿಮಗಂತೂ ಜೀವನದಲ್ಲಿ ನನ್ನಂಗೆ ಪರಿಶ್ರಮ ಪಡಲಿಕ್ಕಂತೂ ನಿಮ್ಮ ಕೈಲಿಂದ ಆಗೋದಿಲ್ಲ. ನೀವು ಯಾರು ದಿನ ಹೊಲಕ್ಕೆ ಹೋಗಿ ಕಷ್ಟಪಟ್ಟು ಪರಿಶ್ರಮ ಪಟ್ಟು ಮಾಡುವಂಥವ್ರಲ್ಲ. ಅದಕ್ಕೋಸ್ಕರ ನಿಮಗೆ ಒಳ್ಳೆಯದಾಗಲಿ ಚೆನ್ನಾಗಾಗಲಿ ಅಂಥೇಳಿ ನಾನು ಹೊಲದಲ್ಲಿ ಏನು ಮಾಡಿದ್ದೀನಿ ಅಂದರೆ ಖಜಾನೆಯನ್ನು ಮುಚ್ಚಿಟ್ಟಿದ್ದೇನೆ ಅಂತ ಹೇಳ್ತಾನಂತೆ. ಈ 4 ಮಕ್ಕಳು ಸೇರಿ ನಾನು ಸತ್ತೋದ್ಮೇಲೆ ಆ ಖಜಾನೆಯನ್ನು ಹೊಲದಲ್ಲಿ ಮುಚ್ಚಿಟ್ಟಿದ್ದೀನಲ್ವ, ಆ ಖಜಾನೆಯನ್ನು ತೆಗೀರಿ, ತಗೊಂಡು ಆ ಖಜಾನೆಯಿಂದ ಜೀವನ ಮಾಡ್ರಿ ಅಂತ ಹೇಳಿ ಅವರಪ್ಪ ಶರೀರ ಬಿಡ್ತಾನಂತೆ. ಆಯಿತು ಅಂತ 4 ಜನ ಮಕ್ಕಳು ಒಪ್ಕೊಳ್ತಾರೆ. ಅವರಪ್ಪ ಶರೀರ ಬಿಡ್ತಾನೆ. ಈ 4 ಜನ ಮಕ್ಕಳು ಪರಿಶ್ರಮ ಪಟ್ಟು ಯಾರು ಕೆಲಸ ಮಾಡೋರಲ್ಲ. ಆಗ 4 ಜನರಿಗೆ ಅನ್ನಿಸ್ತದಂತೆ, ನಮ್ಮಪ್ಪ ಇಷ್ಟು ಒಳ್ಳೆ ಕೆಲಸ ಮಾಡಿದ್ದಾನೆ, ಆರಾಮಾಗಿ ಖಜಾನೆ ಊತಿಟ್ಟಿದ್ದಾನೆ ಹೊಲದಲ್ಲಿ, ನಾವೇನು ಮಾಡ್ಬೋದು, ಆರಾಮಾಗಿ ಆ ಖಜಾನೆಯನ್ನು ತೆಕ್ಕೊಂಡು ಇಡೀ ಜೀವನ ಆರಾಮಾಗಿ ಕುತ್ಕೊಂಡು ಉಂಡ್ರಾಯ್ತು ಅಂತ 4 ಜನ ಯೋಚನೆ ಮಾಡ್ತಾರಂತೆ. ಆಯಿತು ಅಂತ 4 ಜನನು ಏನು ಮಾಡ್ತಾರೆ, ಹೊಲಕ್ಕೆ ಹೋಗ್ತಾರೆ. ಹೊಲದಲ್ಲಿ ಹೋಗಿ ಅಗ್ಲಿಕ್ಕೆ ಶುರು ಮಾಡ್ತಾರಂತೆ. ಅಪ್ಪ ಬಚ್ಚಿಟ್ಟಿರುವಂಥ ಖಜಾನೆ ಎಲ್ಲಿದೆ ಅಂಥೇಳಿ ಅವರು ಹೊಲ ಅಗಿತಾ ಹೋಗ್ತಾರಂತೆ. ಬಹಳಷ್ಟು ಅಗಿತಾರೆ, ಇಡೀ ಹೊಲ ಎಲ್ಲ ಹೊಲ ಅಗಿತಾರಂತೆ. ಎಷ್ಟು ಹೊಲ ಆಗಿದ್ರೂ ಅವರಿಗೆಲ್ಲೆಲ್ಲೂ ಖಜಾನೆ ಸಿಗೋದಿಲ್ಲ. 4 ಜನ ಮಕ್ಕಳಿಗೆ ಬಹಳ ಬೇಜಾರಾಗ್ತದಂತೆ. ನಮ್ಮಪ್ಪ ನೋಡಿದರೆ ಖಜಾನೆ ಬಚ್ಚಿಟ್ಟಿದ್ದೀನಿ ತಗೊಳ್ರಿ ಅಂತ ಹೇಳಿದ, ಆದ್ರೆ ನಾವು ಇಷ್ಟೂ ಜನ ಕಷ್ಟಪಟ್ಟು ಹೊಲ ಅಗ್ದಿದ್ದೀವಿ, ಒಂದು ಕಡೆನೂ ಖಜಾನೆ ಸಿಗಲಿಲ್ಲಲ್ಲ ಅಂತ ಬೇಜಾರಾಗಿ ಕುತ್ಕೊಳ್ತಾರೆ. ಆಗ ಅವರಮ್ಮ ಹೇಳ್ತಾರಂತೆ, ಇನ್ನೇನೋ ನೀವು ಕಷ್ಟಪಟ್ಟು ಹೊಲ ಎಲ್ಲ ಅಗದ್ಬಿಟ್ಟಿದ್ದೀರಿ ಖಜಾನೆ ಹುಡುಕೋದಕ್ಕೋಸ್ಕರ, ಈ ಖಜಾನೆ ಅಂತೂ ಸಿಗಲಿಲ್ಲ. ಹೋಗಲಿ, ಈಗ ಮಳೆ ಬರುವಂತಹ ಸಮಯ, ಎಲ್ಲ ಹೊಲ ಅಂತೂ ಒಳ್ಳೆ ರೀತಿ ಅಗ್ದಿದ್ದೀರಲ್ವ, ಇನ್ನೇನು ಕೆಲಸ ಇರೋದು, ಬೀಜ ಹಾಕಿಬಿಡ್ರಿ ಸಾಕು ಅಂತ ಹೇಳ್ತಾರಂತೆ. ಹೊಲ ಎಲ್ಲ ಚೆನ್ನಾಗಿ ಅಗದಾಗಿದೆ, ಒಳ್ಳೆ ರೀತಿ ಬೀಜ ಹಾಕ್ರಿ ಅಂತ ಹೇಳ್ತಾರಂತೆ ಅವರಮ್ಮ. ಆಯಿತು, ಇನ್ನೇನು ಹೊಲ ಅಂತೂ ಅಗದಾಗಿದೆ. ಅದಕ್ಕೇನು ಮಾಡ್ತಾರಂತೆ, 4 ಜನ ಮಕ್ಕಳು ಹೋಗಿ ಎಲ್ಲ ಹೊಲದಲ್ಲಿ ಪೂರ್ಣ ಬೀಜ ಹಾಕ್ತಾರಂತೆ. ಬೀಜ ಹಾಕ್ತಾರೆ, ಮಳೆ ಬರ್ತದೆ, ಒಳ್ಳೆಯ ಬೆಳೆ ಬೆಳೀತಾರೆ. ಒಳ್ಳೆ ಬೆಳೆ ಬರ್ತದಂತೆ. 6 ತಿಂಗಳ 8 ತಿಂಗಳಾದಮೇಲೆ ಬೆಳೆ ಎಲ್ಲ ಒಳ್ಳೆ ಬೆಳೆ ಬಂದು ಆ ಬೆಳೆಯನ್ನು ಮಾರಾಟ ಮಾರಿದಾಗ ಅವರಿಗೆ ಒಳ್ಳೆಯ ಹಣ ಸಂಪತ್ತು ಸಿಗ್ತದೆ, ಖಜಾನೆ ಸಿಗ್ತದೆ. ಆಗ ಆ 4 ಜನ ಮಕ್ಕಳಿಗೆ ಅನ್ನಿಸ್ತದಂತೆ, ನಮ್ಮಪ್ಪ ಬಚ್ಚಿಟ್ಟಿರುವಂತಹ ಖಜಾನೆ ಯಾವುದು ಅಂದರೆ, ಈಗ ಬೆಳೆ ಮಾರಿರೋದ್ರಿಂದ ನಮಗೇನು ಫಲ ಸಿಕ್ಕಿದೆ ಅಲ್ವಾ, ಇದೇ ಖಜಾನೆ ಅಂತ ತಿಳ್ಕೊತಾರಂತೆ. ನಮ್ಮಪ್ಪನಿಗೆ ಗೊತ್ತು ನಾವು ಯಾರು ಕಷ್ಟಪಟ್ಟು ಹೊಲ ಅಗಿಯೋರಲ್ಲ ಅಂಥೇಳಿ, ಅದಕ್ಕೆ ನಮ್ಮಪ್ಪ ಆ ರೀತಿ ಹೇಳಿದ, ಖಜಾನೆ ಬಚ್ಚಿಟ್ಟಿದ್ದೀನಿ ಅಂಥೇಳಿ. ಖಜಾನೆ ಬಚ್ಚಿಟ್ಟಿದ್ದು ಈಗ ನಮಗೆ ಸಿಕ್ತು ಅಂತ ಹೇಳ್ತಾರಂತೆ. ಅಂದರೆ ಖಜಾನೆ ಬಚ್ಚಿಟ್ಟಿದ್ದೀನಿ ಅಂದದಕ್ಕೋಸ್ಕರ ಮಕ್ಕಳೆಲ್ಲ ಹೊಲ ಅಗಿದ್ರು, ಅದಕ್ಕೆ ಅಲ್ಲಿ ಬೀಜ ಬಿತ್ತಿದ್ರು, ಬೆಳೆ ಬಂತು, ಅವರಿಗೆ ಫಲ ಸಿಕ್ತು. ಈ ರೀತಿ ಖಜಾನೆ ಸಿಕ್ಕಿದ್ದು ಯಾವಾಗ, ಪರಿಶ್ರಮ ಪಟ್ಟಾಗ. ಪರಿಶ್ರಮ ಪಟ್ಟು ಹೊಲ ಅಗದಾಗ ಏನಾಯ್ತು, ಅವರಿಗೆ ಖಜಾನೆ ಸಿಕ್ತು. ಈ ರೀತಿ ನೋಡಿ, ನಾವು ಒಳ್ಳೆ ರೀತಿ
ಪರಿಶ್ರಮ ಪಡ್ತೀವಿ ಅಂದಾಗ ನಮಗೆ ಜೀವನದಲ್ಲಿ ಖುಷಿ, ಶಾಂತಿ, ಸಂತೋಷನೂ ಸಿಗ್ತದೆ ಮತ್ತು ಬಹಳಷ್ಟು ನಮಗೆ ಹಣ, ಸಂಪತ್ತು, ಖಜಾನೆನೂ ಸಿಗ್ತದೆ. ಬನ್ನಿ, ಈ ರೀತಿ ನಾವು ಜೀವನದಲ್ಲಿ ಪರಿಶ್ರಮ ಪಟ್ಟು ಖುಷಿಯನ್ನು, ಖಜಾನೆಯನ್ನು ಪಡ್ಕೊಳ್ಳೋಣ. ಅಚ್ಚ. ಓಂ ಶಾಂತಿ.